ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈಗಾಗಲೇ ಮ್ಯೂಸಿಕ್ ಮೈಲಾರಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಆತ್ಮೀಯ ಸ್ನೇಹಿತರು ಜೊತೆಗೆ ಅವ್ರ ಜೊತೆ ಹೋಗ್ತಕ್ಕಂಥ ಸಿಂಗರ್ಸ್ಗಳು ಏನೆಲ್ಲ ಹೇಳ್ತಾರೆ ಅಂತ ಆರಂಭದಲ್ಲಿ ನಾನು ಇವತ್ತು ಬೊಂಬಾಟ್ ಬಸಣ್ಣ ಅವ್ರ ಜೊತೆಗೆ ಹೋಗ್ತಕ್ಕಂಥ ಒಬ್ಬ ಸಿಂಗರ್ನ ಮಾತನಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಏನೆಲ್ಲ ಆಯಿತು, ಪೊಲೀಸ್ನವರು ಬಂಧಿಸಿದ ಮೇಲೆ ಮ್ಯೂಸಿಕ್ ಮೈಲಾರಿ ಕೊಟ್ಟಂಥ ಕಾರಣಗಳೇನು, ಇದು ಷಡ್ಯಂತ್ರವಾ ಪಿತೂರಿಯ? ನೋಡಿ, ಅಕ್ಟೋಬರ್ 24ರಂದು ನಡೆದಂಥ ಘಟನೆ. ಇಷ್ಟು ತಡವಾಗಿ ಡಿಸೆಂಬರ್ 14ರಂದು ಚಿಕ್ಕೋಡಿಗೆ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ದೂರನ್ನು ಹುಡುಗಿ ದಾಖಲಿಸ್ತಾಳೆ ಅಂದರೆ ಆಕೆ ಹಿಂದಿನ ಪಿತೂರಿ ಏನು, ಷಡ್ಯಂತ್ರ ಏನು, ಜೊತೆಗೆ ಇದು ನಿಜವಾಗ್ಲೂ ನಡೆದಂಥ ಘಟನೆಯೇ ಏನೆಲ್ಲ ಆಯಿತು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಜೊತೆಗೆ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೊಂಬಾಟ್ ಬಸಣ್ಣ ಅವ್ರನ್ನ ಕಾಲ್ ತಗೊಳ್ಳೋ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಡಿ, ಮ್ಯೂಸಿಕ್ ಮೈಲಾರಿ ನಿಮಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುಡುಗುಂಟಿ ಗ್ರಾಮದ ಒಬ್ಬ ನಿವಾಸಿ, ಒಬ್ಬ ಫೇಮಸ್ ಜನಪ್ರಿಯ ಸಿಂಗರ್. ನಾನು ಈಗಾಗಲೇ ಹೇಳಿರುವಂತೆ ಅವರ ಒಂದು ಕಡಿಬಿಡಿಕಿ ಸಾಂಗು ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗೋ ನಿಂತಾಳೋ ಕಡಿಬಿಡಿಕಿ ಅನ್ನೋ ಹಾಡು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದಿತ್ತು. ಇದಕ್ಕಿಂತ ಮುಂಚೆ ಅವರು ಸ್ಟೇಜ್ ಮೇಲೆ ಒಂದು ಕೆಟ್ಟ ಅವಾಚ್ಯ ಶಬ್ದಗಳು, ಯಾರೋ ಕಲ್ಲನ್ನು ಎಸೆದ್ರು ಅನ್ನೋ ರೀತಿಯಾಗಿ ಆ ನಿಟ್ಟಿನಲ್ಲಿ ಅವ್ರು ಆಡಿದಂಥ ಪದ ಬಳಕೆ, ಒಬ್ಬ ಹೆಣ್ಣನ್ನು ಆ ಮಟ್ಟಿಗಿನ ಪದ ಬಳಕೆ, ಅಷ್ಟು ಅಶ್ಲೀಲವಾಗಿ ಯಾವ ವ್ಯಕ್ತಿ ಕೂಡ ಅಂಥ ದೊಡ್ಡ ವೇದಿಕೆಯಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಆ ಥರದವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಉತ್ತರ ಕರ್ನಾಟಕದ ಅನೇಕ ಸಿಂಗರ್ಸ್ಗಳು ಕೆಲವೊಂದು ವಿವಾದಗಳು ಸಿಲುಕಿದ್ರು ಕೂಡ ಅವ್ರದ್ದೇ ಆದಂಥ ಫ್ಯಾನ್ಸ್ ಫಾಲೋಯಿಂಗ್ ಇದೆ, ವರ್ಗ ಇದೆ. ಅವರ ಸಾಹಿತ್ಯಗಳು ಅನೇಕರಿಗೆ ರುಚಿಸುತ್ತೆ. ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಾರ್ಯಕ್ರಮ ಅಕ್ಟೋಬರ್ 24ರಂದು ಬೆಳಗಾವಿ ಜಿಲ್ಲೆಯ ಒಂದು ಹನುಮಂತ ದೇವರ ಓಕುಳಿ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಆರ್ಕೆಸ್ಟ್ರಾ. ನೀವು ಈ ಸಿಂಗರ್ಸ್, ಉತ್ತರ ಕರ್ನಾಟಕ ಭಾಗದ ಸಿಂಗರ್ಸ್ಗಳು ಜೊತೆಗೆ ಡ್ಯಾನ್ಸ್ ಮಾಡೋರನ್ನು ಕೂಡ ಕರೆದುಕೊಂಡು ಹೋಗ್ತಾರಲ್ಲಿ. ಅಲ್ಲಿ ಅವ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಅವ್ರು ಹಾಡು ಹೇಳ್ತಾ ಇರ್ತಾರೆ, ಕೆಲವೊಂದು ಸರಿ ಕೈ ಹಿಡ್ಕೊಂಡು ಎಳೆಯೋದು, ತಪ್ಕೊಳ್ಳೋದು, ಈ ಥರದ್ದು ಕೆಲವೊಂದು ವಿಪರೀತ ಮಟ್ಟಕ್ಕೆ ಹೋಗುತ್ತೆ. ಅದರಲ್ಲೂ ಕೂಡ ಸಭ್ಯತೆಯನ್ನು ಕೂಡ ತೋರುವಂಥ ಹಾಡು ಹೇಳ್ತಕ್ಕಂಥ ಸಿಂಗರ್ಸ್ಗಳು ಇದ್ದಾರೆ. ನೋಡಿ, ಮ್ಯೂಸಿಕ್ ಮೈಲಾರಿ ಅವರ ಒಂದು ಟೀಮ್, ಅವರು ಮತ್ತೊಂದು 6 ಜನರ ತಂಡ, ಅದ್ರ ಜೊತೆಗೆ ಒಂದು ಅಪ್ರಾಪ್ತ ಬಾಲಕಿಯೂ ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ಬಂದಂಥ ಬಾಲಕಿ. ಅವತ್ತಿನ ದಿನ ಆಕೆಯನ್ನು ಕರೆದುಕೊಂಡು ಹೋಗಿ ಲಾಡ್ಜ್ನಲ್ಲಿ ಕೆಟ್ಟದಾಗಿ ಬಳಸ್ಕೊಂಡು, ಆಕೆ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿರೋದು, ಅದಾದಮೇಲೆ ಈಗ ಮ್ಯೂಸಿಕ್ ಮೈಲಾರಿ ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾರೆ ಅಂತಲೂ ಕೂಡ ಹೇಳ್ತೀನಿ. ಆಕೆಯನ್ನು ಕೆಟ್ಟದಾಗಿ ಬಳಸ್ಕೊಂಡು ಅದಾದಮೇಲೆ ಈ ವಿಷಯವನ್ನು ಯಾರ ಹತ್ರನೂ ಕೂಡ ನಾನು ಹೇಳೋದಿಲ್ಲ ಅಂತ ಹೇಳಿ ಆಕೆಯಿಂದನೇ ಕೂಡ ಒಂದು ಹೇಳಿಕೆಯನ್ನು ಪಡೆದು, ಸ್ಟೇಟ್ಮೆಂಟನ್ನು ಪಡೆದು, ಅದನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಂಡು ಬೆದರಿಸಿದ್ರಂತೆ. ಇಷ್ಟು ದಿನಗಳಾದ ನಂತರ ಅಕ್ಟೋಬರ್ 24ರ ನಂತರ ಡಿಸೆಂಬರ್ 14 ಆ ಹುಡುಗಿ ಯಾವ ವಿಷಯಕ್ಕೆ ಆಕೆ ದೂರನ್ನು ಕೊಟ್ಟಲು, ಅಥವಾ ಸ್ವಲ್ಪ ಅದರಿಂದ ಹೊರಗೆ ಬರಲಿಕ್ಕೆ ಆ ಪ್ಯಾನಿಕ, ಆತಂಕ ಅವೆಲ್ಲವುಗಳಿಂದ ಹೊರಗೆ ಬಂದು ಈಗ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸ್ ಸಂಬಂಧವಾಗಿ 6 ಜನರ ವಿರುದ್ಧ ಮತ್ತು ಮ್ಯೂಸಿಕ್ ಮೈಲಾರಿ ವಿರುದ್ಧವಾಗಿ FIR ಕೂಡ ದಾಖಲಾಗುತ್ತೆ. ಕಂಪ್ಲೇಂಟ್ ಕೂಡ ಹುಡುಗಿ ಕೊಡ್ತಾಳೆ. ಅದಾದಮೇಲೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅವ್ರು ಚಿಕ್ಕೋಡಿ ಪೊಲೀಸ್ ಸ್ಟೇಷನ್, ಈಗ ಮಹಲಿಂಗಪುರ ಪೊಲೀಸ್ ಠಾಣೆಗೆ ಅದು ಕೇಸ್ ವರ್ಗಾವಣೆ ಆಗುತ್ತೆ. ಅದಾದಮೇಲೆ ತನಿಖೆಯನ್ನು ಶುರು ಮಾಡ್ಕೊಳ್ತಾರೆ. ತನಿಖೆ ಶುರುವಾದ ನಂತರ ಇನ್ನೇನು ಅರೆಸ್ಟ್ ಮಾಡಬೇಕಾಗಿತ್ತು. ಮಹಾರಾಷ್ಟ್ರಕ್ಕೆ ತಪ್ಪಿಸ್ಕೊಂಡು ಹೋಗಲಿಕ್ಕೆ, ಸದ್ಯ ಈ ಕಾನೂನಿನಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೋ ಏನೋ ಗೊತ್ತಿಲ್ಲ, ಸದ್ಯ ಸ್ವಲ್ಪ ರಿಲೀಫ್ ಸಿಕ್ಕರೆ ತಮ್ಮ ವಕೀಲರ ಮುಖಾಂತರವಾಗಿ ಈ ಕೇಸನ್ನು ಹೇಗೋ ನಿಭಾಯಿಸ್ಬೋದು ಅನ್ನೋ ಉದ್ದೇಶಕ್ಕೋ ಏನೋ ಗೊತ್ತಿಲ್ಲ, ಮ್ಯೂಸಿಕ್ ಮೈಲಾರಿ ಅವರು ಮಹಾರಾಷ್ಟ್ರಕ್ಕೆ ಪರಾರಿ ಆಗ್ತಾ ಇದ್ರು. ಸೊ ಹಾಗಾಗಿ ವಿಜಯಪುರದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರೋ ವೇಳೆಯಲ್ಲಿ ಪೊಲೀಸ್ನವರು ಇದೇ ಮ್ಯೂಸಿಕ್ ಮೈಲಾರಿನ ಬಂಧಿಸಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು. ಸ್ನೇಹಿತರೆ, ಈಗ ಆತನನ್ನು ಬೆಳಗಾವಿ ಪೊಲೀಸ್ನವರು ಬಂಧಿಸಿದ ನಂತರ ಮುಂದಿನ ಪ್ರೊಸೀಜರ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. 24 ಗಂಟೆಗಳ ಒಳಗಾಗಿ ಆತನನ್ನು ಮೆಡಿಕಲ್ ಚೆಕಪ್ ಮಾಡಿಸ್ಲೇಬೇಕು. ಯಾಕೆಂದರೆ ಇದು 176 ಕೇಸ್ ಆಗಿರೋದ್ರಿಂದ, 376 ಕೇಸ್ ಆಗಿರೋದ್ರಿಂದ ಆತನನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ಬೇಕಾಗತ್ತೆ. ವೈದ್ಯಕೀಯ ತಪಾಸಣೆಯ ನಂತರ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಯಿತು. ನ್ಯಾಯಾಂಗ ಬಂಧನ ಅಂದರೆ 14 ದಿನಗಳ ಕಾಲ ಈಗ ಇದೇ ಮ್ಯೂಸಿಕ್ ಮೈಲಾರಿ ಅವರು ಜೈಲಿನಲ್ಲಿ ಇರಬೇಕಾಗತ್ತೆ. ನಂತರ ಇನ್ನು 6 ಜನರು, ಅವ್ರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. 6 ಜನರ ವಿರುದ್ಧವಾಗಿಯೂ ಕೂಡ FIRನಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಅವ್ರನ್ನೂ ಕೂಡ ಕೂಡಲೇ ಅರೆಸ್ಟ್ ಮಾಡಲಾಗುತ್ತೆ. ನೋಡಿ, ಸದ್ಯದ ಮಟ್ಟಿಗೆ ಕಾನೂನು ಕುಣಿಕೆಯಿಂದ ಆತ ಪಾರಾಗೋದು ಕಷ್ಟ ಇದೆ. ಆದರೆ ಮ್ಯೂಸಿಕ್ ಮೈಲಾರಿ ಹೇಳಿದ್ದೇನು ಅಂದರೆ, ಇದು ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ. ನಾನು ಇತ್ತೀಚೆಗೆ ತುಂಬ ಬೆಳೀತಾ ಇದ್ದೆ, ನನ್ನ ಹೆಸರನ್ನು ನಾನು ಬೆಳೀತಾ ಇರೋದನ್ನು ನೋಡಿ ಸಹಿಸ್ಕೊಳ್ಳಿಕ್ಕಾಗದೆ ಈ ರೀತಿ ಮಾಡಿದ್ದಾರೆ. ನಾನು ಸಂವಿಧಾನವನ್ನು ನಂಬ್ತೀನಿ, ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಂಗದ ಒಂದಿಷ್ಟು ವಿಶ್ವಾಸ ಇದೆ ನನಗೆ, ಇದ್ರ ಮೇಲೆ ನಂಬಿಕೆ ಇದೆ, ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ, ಕಾನೂನಾತ್ಮಕವಾಗಿ ನಾನು ಹೋರಾಡಿ ನನ್ನ ಹೆಸರನ್ನು ಮತ್ತೆ ನಾನು ಉಳಿಸ್ಕೊಳ್ತೀನಿ, ಅದೇ ನೇಮ್ನೊಂದಿಗೆ ಈ ಒಂದು ಕಳಂಕದಿಂದ ಹೊರಗೆ ಬರ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬೊಂಬಾಟ್ ಬಸಣ್ಣ ಅವ್ರ ಜೊತೆಗಿರ್ತಕ್ಕಂಥ ಒಬ್ಬ ಸಿಂಗರ್ ಅವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನು ಪಡ್ತೀನಿ. ಯಾಕೆಂದರೆ ನೋಡಿ, ಒಬ್ಬ ವ್ಯಕ್ತಿತ್ವ ಹೇಗಿತ್ತು ಆರಂಭದಲ್ಲಿ ಅಂತಾನು ಕೆಲವೊಂದು ಸರಿ ಪಿತೂರಿ ಷಡ್ಯಂತ್ರಗಳು ಆಗುತ್ತೆ.
ನಾನು ಹೇಳ್ತಾ ಇರೋದು ಅವ್ರು ಪರ್ಸ್ನಲಿ ಹೇಗಿದ್ರು, ಬೇರೆಯವ್ರ ಜೊತೆಗಿನ ಒಡನಾಟ ಹೇಗಿತ್ತು ಅಂತ. ಉತ್ತರ ಕರ್ನಾಟಕ ಅಂತ ಅಂದಾಗ ಮಾಳು ನಿಪ್ನಾಳ್ ಸಿಗ್ತಾರೆ, ನಿಮಗೆ ಬಾಳು ಬೆಳಗುಂದಿ ಸಿಗ್ತಾರೆ, ಬೊಂಬಾಟ್ ಬಸಣ್ಣ ಅವ್ರು ಸಿಗ್ತಾರೆ. ಇವ್ರ ಜೊತೆಗೆಲ್ಲ ಅವ್ರ ಒಡನಾಟ ಹೇಗಿತ್ತು ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೆ ಅನ್ನೋ ನಿಟ್ಟಿನಲ್ಲಿ ನಾನು ಅವರಿಗೆ ಫೋನ್ ತಗೋತಾ ಇದ್ದೀನಿ. ಬೊಂಬಾಟ್ ಬಸಣ್ಣ ರಿಂಗ್ ಆಗ್ತಾ ಇದೆ, ಅವರು ಕಾಲ್ ಪಿಕ್ ಮಾಡಿದ್ರೆ ನಿಮಗೆ ಈ ವಿಷಯವಾಗಿ ಮಾತನಾಡಿಸೋ ಪ್ರಯತ್ನ ಪಡ್ತೀನಿ. ಹಾಂ, ಬೊಂಬಾಟ್ ಬಸಣ್ಣ ಅವ್ರೆ ನಮಸ್ತೆ. ಸರ್ ನಮಸ್ತೆ ಸರ್, ಹೇಳಿ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕಾರ್ಯಕ್ರಮಗಳಲ್ಲಿ ಬಿಸಿ ಇಡ್ತೀರಿ. ನಾನು ನಿಮ್ದು ಒಂದು ಇಂಟರ್ವ್ಯೂ ಮಾಡಿದಾಗೂ ಆ ತಿಂಗಳು ಪೂರ್ತಿ ಶೆಡ್ಯೂಲ್ ಇತ್ತು ನಿಮ್ದು. ಸರ್ ಹೋಗಿದ್ ಸರ್, ನಿನ್ನ ನೈಟ್ ಕೂಡ ಕಂದಗಲ್ ಹೋಗಿದ್ವಿ ಸರ್. ಓಕೆ. ಸದ್ಯ ನಿಮಗೆ ವಿಷಯ ಗೊತ್ತಿದೆ, ಮ್ಯೂಸಿಕ್ ಮೈಲಾರಿ ನಿಮ್ಮ ಕೋ ಸಿಂಗರ್, ನೀವೆಲ್ಲ ಅನೇಕ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀರಿ. ನಿಮಗೆ ಈ ಸುದ್ದಿ ಕೇಳಿ ಏನ್ ಅನಿಸ್ತದೆ ಸರ್? ಶಾಕ್ ಆಯ್ತಾ ಅಥವಾ ಏನ್ ಅನ್ಕೊಂಡ್ರಿ ನೀವು? ಇದು ಸತ್ಯ ಅಂತ ನಂಬುದ್ರಾ ಏನು ಅಂತ? ಇನ್ನೂ ನಂಬಕ್ ಆಗ್ತಾ ಇಲ್ಲ ಸರ್ ಸತ್ಯ ಅಂತ ಹೇಳಿ. ಯಾಕಂದ್ರೆ ಸರ್ ಬಹಳ ಬೇಜಾರಾಗತ್ತೆ ಸರ್, ಜೊತೆಗಿದ್ದ ಕಲಾವಿದ್ರು ಹಿಂಗ ಆದ್ನಲ್ಲಪ್ಪ ಅಂತ ಒಂದು ಬೇಜಾರ್ ಆಗತ್ತ ಸರ್. ಆದಷ್ಟು ಸುಳ್ಳು ಆದ್ರೂ ಬಹಳ ಚಲೋ ಆಗತ್ತ ಸರ್. ಅಲ್ಲ, ಹುಡುಗಿ ತುಂಬಾ ಸೀರಿಯಸ್ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಲಾಡ್ಜಿ ಕರ್ಕೊಂಡು ಹೋಗಿ ನನ್ನನ್ನ ಕೆಟ್ಟದಾಗ ಬಳಸ್ಕೊಂಡ್ರು, ಈ ತರ ಒಂದು 6-7 ಜನರು ಈ ರೀತಿಯಾಗಿ ಏಕಾಏಕಿಗೆ ಆ ಹುಡುಗಿನ ದುರ್ಬಳಕೆ ಮಾಡ್ಕೊಳ್ತಾರೆ. ಅಂದ್ರೆ ನೀವು ಇದೇ ತರ ಟೀಮ್ ನೊಂದಿಗೆ ಹೋಗ್ತಾ ಇರ್ತೀರಿ, ಆತರ ಚಾನ್ಸಸ್ ಇರುತ್ತೆ ಸರ್. ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಿ ಹೆಣ್ಮಕ್ಳನ್ನ ಅಂತ ನೀವು? ನಮ್ದು ಕಾರ್ ಗಾಡಿ ಸರ, ನಾವು ಹೆಣ್ಮಕ್ಳು ಕರ್ಕೊಂಡ್ ಬರ್ತೀವಿ ಸರ್, ಇಲ್ಲ ಅಂತಲ್ಲ. ಅವ್ರನ್ನ ನಡರಾತ್ರಿ ರಸ್ತೆದಾಗ ಇದು ಎಲ್ಲಿ ಬಿಡುದ್ರು ಸರ್. ಅವ್ರನ್ನ ಒಂದ್ ಮೆಟ್ಟಿಗೆ ಒಂದ್ ಬಸ್ ಸ್ಟ್ಯಾಂಡ್ ಒಟ್ಟು ঘরದಿಂದ ಬಸ್ ಸ್ಟ್ಯಾಂಡ್ ಹೋಗ್ರಿ, ಹೆಣ್ಮಕ್ಳನ್ನ ಸೇಫ್ ಆಗಿ ಅವ್ರನ್ನ ಕಳಿಸಿ ಬಿಟ್ಟ ಹೋಗುದು ಸರ್. ಬಟ್ ನಿಮ್ಮಲ್ಲಿ ಡ್ಯಾನ್ಸ್ ಮಾಡಕ್ ಬರ್ತಾರಲ್ಲ ಸರ್, ಈ ಕೇಸಲ್ಲಿ ನಾವು ಆ ಹುಡುಗಿನೂ ಮೈನರ್ ಸರ್, ಚಿಕ್ಕ ಹುಡುಗಿ ಆಗಿರೋದ್ರಿಂದ ಆ ಥರದವರು ಇಡ್ತಾರೆ ಸರ್ ನಿಮ್ಮ ಕಾರ್ಯಕ್ರಮಗಳಿಗೆ. ತುಂಬ ಅದು ಪರ್ಮಿಷನ್ ಏನೋ ತಗೋಬೇಕಾಗಿರುತ್ತಂತೆ. ಆ ಥರದವ್ರನ್ನು ಕೂಡ, ಮೈನರ್ ಹುಡುಗಿರ್ನು ಕೂಡ ನೀವು ಡ್ಯಾನ್ಸ್ ಕರ್ಕೊಂಡು ಹೋಗ್ತೀರಾ ಅಂತ ಕಾರ್ಯಕ್ರಮಗಳು? ಸರ್ ಅದು ಇಟ್ ದಿವ್ಸ ನಮಗೂ ಗೊತ್ತಿದ್ದಿಲ್ಲ ಸರ್, ಇದು ಹಿಂಗ ಆಗೋಣ ನಮಗ್ ಗೊತ್ತಾಗೈತ್ರಿ. ಅದು ಹೆಂಗಾಗತ್ತಂದ್ರ ಸರ್, ಒಂದೊಂದು ಪರಿಸ್ಥಿತಿಗಳು ಇರ್ತಾವ ಸರ್. ಈಗ ಒಬ್ರು ದುಡ್ದಾಗನ ಮನಿ ನಡಿಬೇಕು, ಒಬ್ಬರಿಂದ ಹಿಂಗ ಇರ್ತೈತಲ್ಲ ಸರ್. ಅದೇ ಗೊತ್ತಾಯ್ತು. ಅನಾಯಸವಾಗಿ ಒಂದ್ ಸ್ವಲ್ಪ ಏನಪ್ಪ ಒಂದು ಏನಾರ ಆದಿತ್ತಲ್ಲ ಒಂದು ಜೀವನಕ್ಕ ಅನ್ನುವಂತದ್ ಒಂದು ಬಡತನ ಪರಿಸ್ಥಿತಿ ಒಳಗ್ ಸರ್ ಹೊಟ್ಟಿ ಪಾಡಿಗೆ ಕಲಾವಿದ್ರು ಬರೋದು ನಾವ್ ನೋಡಿದ್ವಿ ಸರ್. ಹಾ ಸರ್. ಓಕೆ. ಈ ಮ್ಯೂಸಿಕ್ ಮೈಲಾರಿ ಸರ್ ಹೆಂಗ್ ಸರ್? ಅವ್ರ ಪರ್ಸನಲಿ, ಅವ್ರ ಕ್ಯಾರೆಕ್ಟರ್ ಹೇಗೆ, ಅವ್ರ ನಡತೆ, ನಿಮ್ ಜೊತೆಗೆ ಇದ್ದಾಗ ಜೊತೆ ಒಡನಾಟ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಹೇಗಿದ್ರು ಅಂತ? ನಮ್ ಕೂಡ ಇದ್ದಾಗೆಲ್ಲ ಚಂದ ಇದ್ರಿ ಸರ್. ಈಗ ಅದು ಅವ್ನ್ ದುರಾದೃಷ್ಟ ಸರ್, ಅವ್ರು ಯಾಕೆ ಹಂಗ್ ಮಾಡಿದ್ನೋ ಅದು ನಮ್ಗ ತಿಳಿದಾಗೈತೆ ಸರ್. ಫ್ಯಾಮಿಲಿ ಎಲ್ಲ ಹುಡುಗ ಒಳ್ಳೆ ಹೆಸರು ಮಾಡಿದ್ದ. ಈಗ ನಾವು ಜಾನಪದ ಹಾಡ ಹಾಡ್ತೀವಿ ಅಂದ್ರು ಕೂಡ ನಮ್ಮ ಹಾಡುಗಳನ್ನ ಆಗ್ಲಿ ಮತ್ತೊಬ್ಬ ಗಾಯಕರ ಹಾಡುಗಳನ್ನ ಆಗ್ಲಿ ಹಾಡ್ತಾರಂದ್ರ ನಾವು ಎಷ್ಟು ಚಂದ ಹಾಡಿವೋ ನಮ್ಕಿಂತ ಅದ್ರ ಒಂದು ಪಟ್ಟು ಹೆಚ್ಚಿಗೆ ಚಂದ ಹಾಡಿದಾನ ಸರ್. ಮೈಲಾರಣ್ಣನ ಬಗ್ಗೆ ಯಾರನೇ ಮಾತಿಲ್ಲ, ಗಾಯನದ ಬಗ್ಗೆ. ಆದ್ರ ಅವ್ನ್ ದುರಾದೃಷ್ಟ, ಅವ್ನ್ ಕೆಟ್ಟ ಯಾಳೆ ಹತ್ತಿರೋ ಏನೈತಿರೋ ಯಾಕೆ ಹಂಗ್ ಮಾಡ್ಕೊಂಡ್ನೋ ಅದು ನಮ್ಗ ಸ್ವಲ್ಪ ಶಾಕ್ ಆದಂಗ ಸರ್. ಫ್ಯಾಮಿಲಿ ಇದೆ ಅಲ್ಲ ಸರ್? ಅವ್ರದ್ದು ಫ್ಯಾಮಿಲಿ ಎಲ್ಲ ಇದೆ? ಐತ್ ಸರ್, ವೈನಿ ಅದಾರ ಸರ್, ಒಂದು ಹುಡುಗ ಐತ್ರಿ. ಚೆನ್ನಾಗಿದ್ರು ಫ್ಯಾಮಿಲಿಲೆಲ್ಲ? ಸರ್ ಚೆನ್ನಾಗಿದ್ರು ಸರ್. ಆದ್ರ ನಾವು ಅವ್ರ ಮನೆಗೆ ಒಮ್ಮೆ ಹೋಗಿಲ್ರಿ, ಮತ್ ಇನ್ನೊಮ್ಮೆ ಇರ್ತಿದ್ರು. ಮತ್ ಒಳ್ಳೆ ಬಿಜಾಪುರದಾಗ ಆ ಕಡೆ ಇರ್ತಿದ್ರಿ. ನಮ್ಮ ಕುರಿ ಮರಿ ಆ ಕಡೆ ಈ ಕಡೆ ಒಂದಷ್ಟು ಬಂದ್ರಿ, ನಾವು ಹಿಂಗಾಗಿ ಮನೆಗೆ ಹೋಗಿರ್ತೀವ್ರಿ. ಅಲ್ಲ, ಏನ್ ನಿಮ್ಮಲ್ಲಿ ಕಾಂಪಿಟೇಷನ್ ಇರುತ್ತಾ ಸರ್? ಯಾರನ್ನಾದ್ರೂ ಕಾಲ್ ಎಳಿಬೇಕು ಆತ ಬೆಳೀತಾ ಇದ್ದಾನೆ ಅಂತ ಅಂದಾಗ ಆ ತರದ್ ಏನಾರು ಇದೆಯಾ ನಿಮ್ಮಲ್ಲಿ ಈ ಉತ್ತರ ಕರ್ನಾಟಕ ಭಾಗದ ಸಿಂಗರ್ಸ್ ಗಳಲ್ಲಿ? ಸರ್ ಅದು ಇರುತ್ತ ಸರ್. ಬಾಯಿ ಬಿಟ್ಟು ಯಾರು ಹೇಳಲ್ರಿ, ಮನುಷ್ಯನಾಗ ಇಟ್ಕೊಂತಾರ. ಬಾಯಿ ಬಿಟ್ಟು ಯಾರು ಹೇಳಲ್ಲ ಸರ್. ಬಟ್ ಅವ ಒಳ್ಳೇದ ಆಗಾಕತೈತಿ, ಅವಂಗ ಒಳ್ಳೇದ ಮಾಡ್ಲಿ ದೇವ್ರ ಅನ್ನೋದು ಇರಂಗಿಲ್ರಿ ಅವ್ರಿಗೆ. ಬಟ್ ಮನುಷ್ಯನಲ್ಲಿ ಕೆಟ್ಟ ಭಾವನೆ ಇರ್ತದ ಸರ್. ಅದು ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲ ಅಂತಾರಲ್ಲ, ಈಗ ಮೈಲಾರಣ್ಣ ಹಿಂಗ ಆಗೋಣ ಅದು ಒಬ್ಬೊಬ್ರು ಬಾಯಿಲಿ ಏನೇನೋ ಬರ್ತೈತ್ರ, ಏನು ಮಾಡಕ್ಕಾಗಲ್ಲ. ಒಟ್ಟಾರೆ ಈ ನೀವೆಲ್ಲರೂ ಈ ಸಿಂಗರ್ಸ್ ಗಳೆಲ್ಲ ಮ್ಯೂಚುವಲ್ ಮಾತಾಡ್ಕೊಂಡ್ರ ಈ ಘಟನೆ ಆದ್ಮೇಲೆ ಎಲ್ರು ಒಬ್ರಿಗೊಬ್ರು ಮಾತಾಡ್ಕೊಂಡ್ರ? ಇಲ್ಲ ಸರ್, ಇನ್ನೂ ಮಾತಾಡಿಲ್ಲ ಸರ್. ಅದು ಏನ್ ಆಗೈತಿ ಅನ್ನೋದು ಇನ್ನೂ ಪಕ್ಕಾ ನಮಗ ಕನ್ಫರ್ಮ್ ಆಗಿಲ್ಲ ಸರ್. ಆದ್ರ ದೇವರಲ್ಲಿ ಬೇಡ್ಕೊಳ್ಳೋದು ಏನಪ್ಪಾ ಅಂದ್ರ ಆದಷ್ಟು ಇದೆಲ್ಲಾ ಸುಳ್ಳು ಆಗಿಬಿಡ್ಲಿ, ಏನು ಇಲ್ಲ ಅನ್ನುವಂಥದ್ದು ಆಗಿಬಿಡ್ಲಿ ಅನ್ನುವಂಥದ್ದು ನಮ್ಗ ಆಸೆ ಸರ್. ಆತುರ ಕಾಡಕತೈತಿ. ಈಗ ಪೊಲೀಸರು ಬಂಧಿಸ್ಯಾರ ಅನ್ನೋದು ಸುದ್ದಿ ಬಂದೈತಿ. ಒಟ್ಟು ಈಗ ಮೈಲಾರಣ್ಣ ನಿನ್ನೆ ಹೇಳದಿಂದ ಏನು ಇಲ್ಲ, ಮೈಲಾರಣ್ಣ ನಿರಪರಾಧಿ ಅಂತಾರನ್ರಿ. ತಪ್ಪು ಮಾಡ್ಲಿಲ್ಲ ಅಂದ್ರ ನಿರಪರಾಧಿ ಆಗಿಬಿಟ್ರೆ ನಾವು ರೊಕ್ಕ ಹಾಕ್ತಾರೆ.
ಹಾ. ಫೋನ್ ಮಾಡಿದ್ರ ಅವ್ರಿಗೆ ನೀವು? ಇಲ್ಲ ಸರ್, ಈಗ ಪಾಪ ಅವ್ರು ಇರೋ ಸಂಕಷ್ಟದಾಗ ಈಗ ನಾವು ಫೋನ್ ಹಚ್ಚಿ ಹಂಗ ಮಾತಾಡಕ್ ಬರ್ತೇಳ್ರಿ. ಓಕೆ ಸರ್, ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು ಸರ್. ನಾನು ಮರಿ ಪರಿ ನೂತ್ ಸಾಕಾಕತ್ತೀನಿ ತೋರಿ ಸರ್. ಮರಿ ಸರಿ ಸರಿ ಸಾಕಂದ್ರೆ ಸರಿ ಸರಿ. ಹಾ ಸರ್, ಈ ಮರಿ ಅದ ಸ್ನೇಹಿತರು ನೋಡಿದ್ರಲ್ವಾ, ಯಾರೇ ಬೊಂಬಾಟ್ ಬಸಣ್ಣ, ಇವರು ಕೂಡ ಸಿಂಗರ್. ಆ ಭಾಗದಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇವರು ಅನೇಕ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ತಾರೆ. ನೋಡಿ, ಈ ಕಾರ್ಯಕ್ರಮಗಳು ಅಂದಾಗ ಆರ್ಕೆಸ್ಟ್ರಾ ಈ ಥರದ ಕಾರ್ಯಕ್ರಮಗಳು ಅಂದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇ ಹೋಗಿ ಮನರಂಜನೆಗಳನ್ನು ಮಾಡ್ತಾರಲ್ವ, ಅಲ್ಲಿ ಹೆಣ್ಮಕ್ಳು ಕೂಡ ಜಾಸ್ತಿ ಹೆಚ್ಚಾಗಿ ಅವರು ಸಿಂಗರ್ಸ್ಗಳು ಇರ್ತಾರೆ ಅಥವಾ ಡ್ಯಾನ್ಸರ್ಸ್ಗಳು ಇರ್ತಾರೆ. ಅವ್ರನ್ನೆಲ್ಲ ಸೇಫಾಗಿ ಮನೆಗೆ ತಲುಪಿಸ್ಬೇಕಾಗಿರುತ್ತೆ. ಎಲ್ಲವೂ ಕೂಡ ನೈಟೇ ಕಾರ್ಯಕ್ರಮಗಳಾಗೋದು. ಅವರೆಲ್ಲ ಉಳ್ಕೊಳ್ತಾರೆ, ಲಾಡ್ನಲ್ಲಿ ಉಳ್ಕೊಳ್ತಾರೆ. ಇದು ಬಾಗಲಕೋಟೆ ನೋಡಿ, ಬಾಗಲಕೋಟೆ ಲಾಡ್ನಲ್ಲೆಲ್ಲ ಉಳ್ಕೊಂಡಿರೋದು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ. ಹಾಗಾಗಿ ಅಲ್ಲಿ ಮಹಾಲಿಂಗಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಕೇಸ್ ದಾಖಲಾಗಿರೋದು. ಒಟ್ಟಾರೆಯಾಗಿ ಒಂದು ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಕನ್ನಡದ ಒಂದು ಭಾಷೆಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋ ವಿಚಾರದಲ್ಲಿರ್ಬೋದು, ಅಶ್ಲೀಲ ಸಾಹಿತ್ಯ ಬೇಡ, ಬೇರೆ ಒಳ್ಳೆಯ ಸಾಹಿತ್ಯದ ಮುಖಾಂತರ ಕೂಡ ಮನರಂಜನೆ ನೀಡ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಅನೇಕ ಕಲಾವಿದರು ಯೋಚನೆ ಮಾಡ್ಬೋದು. ಹೋಗಿ ಕೆಟ್ಟದಾಗಿ ಸೊಂಟ ತೋರಿಸ್ಕೊಳ್ತಾ ಅಂಗಾಂಗ ಪ್ರದರ್ಶನ ಮಾಡ್ತಾ ಯಾವುದೋ ಅಶ್ಲೀಲ ಸಾಹಿತ್ಯದೊಂದಿಗೆ ಹಾಡು ಹೇಳಿ ಜನರನ್ನ ಮನರಂಜಿಸ್ಬೋದು ಮಾತ್ರ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಈ ಥರದ ಒಂದಿಷ್ಟು ಕಲಾ ತಂಡಗಳೇನಿದ್ದಾವೆ ಅವುಗಳ ನಡುವೆ ಈ ಥರದೊಂದು ದೊಡ್ಡ ಮಟ್ಟಿಗಿನ ಕಪ್ಪು ಚುಕ್ಕೆ ಬಂದಾಗ ಬೇರೆ ತಂಡಗಳ ಬಗ್ಗೆಯೂ ಕೂಡ ಅನುಮಾನ ಮೂಡೋದು ಸಹಜ. ಅದಕ್ಕೊಂದು ನಿಯಮಗಳು ಕೂಡ ಇರಲಿ. ವೇದಿಕೆಗಳ ಮೇಲೆ ಅದು ಒಂದು ಎಲ್ಲೇ ಇರುತ್ತಲ್ಲ, ಅದನ್ನು ಎಲ್ಲೇ ದಾಟದ ಹಾಗೆ ಒಂದು ಕಲಾ ತಂಡಗಳು ಕೂಡ ಪ್ರದರ್ಶನ ನೀಡುವಂತಾಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಯೋಚಿಸಬೇಕಾಗತ್ತೆ. ನೋಡೋಣ ಇದರಿಂದ ಹೊರಗೆ ಬರ್ತಾರ ಏನು ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.